ಏನ್ ಹುಡುಗರು ಕರ್ಕೊಂಡ್ ಬಂದಿದ್ನಾ? ಒಬ್ಬ ಬಂದಿದ್ದ ಸರ್. ಹುಡುಗರ ಜೊತೆ ಬಂದಿದ್ನಾ? ನೈಟ್ ಬಂದಿದ್ರು. ನನ್ಗೆ ಹೊಡಿಯುವಾಗ ಒಬ್ಬನೇ ಬಂದಿತ್ತು. ನೈಟ್ ಎಷ್ಟು ಜನ ಬಂದಿದ್ರು? ನೈಟ್ ನಾವು ನಿದ್ಗಣ್ಣಲ್ಲಿ ಇದ್ದ ಸರ್. ಮಚ್ಚು ತಂದಿದ್ದ. ಅಲ್ಲೂ ಹೊಡೆದವನೆ, ಅದು ಹೊಡೆದವನೆ, ಕದ ಹೊಡೆದವನೆ, ಪಾತ್ರೆ ಸಾಮಾನು ಹೊಡೆದಾಕವನೆ, ಕಿಟಕಿ ಹೊಡೆದವನೆ. ಮಚ್ಚು ತಂದು. ಈಗ ನೀವು ನಿಮ್ಮ ಆಸೆಗಳನ್ನೆಲ್ಲ ಬಿಟ್ಟು ಸಾಕಿದ್ರಿ, ಹಿಂಗೆ ಒಬ್ಬ ಸಾಕ್ ಮಗ ಹಿಂಗ್ ಮಾಡೋರು ಏನ್ ಹೇಳ್ತೀರಿ? ಏನ್ ಸ್ಟೇಷನ್ಗೆ ಹೋಗಿದೆ ಸರ್. ಅವರು ಅಲ್ಲೂ ಅಷ್ಟೇ ಕೇಳಿದ್ರು. ಆಯ್ತಮ್ಮ ಕರ್ಕೊಬನ್ರಿ, ಕರ್ಸ್ತೀವಿ, ಅದೇನು ತೀರ್ಮಾನ ಮಾಡ್ಕೊಳುವ. ಆಕ್ಳಿಗೆ ಅವ್ನು ಸಿಗ್ತಾ ಇಲ್ಲ ಸರ್. ಅವರು ಬಂದಿದ್ರು. 3 ಜನ, ಅವನೇ ಸೇರಿಸಿ 3 ಜನ. ಇಬ್ರಿದ್ರು. ಇವನ್ ಯಾಕೆ ಸಾಕಂಡ್ರಿ? ಏನೋ ಯಾರೋ ತಂದ್ಕೊಟ್ಬಿಟ್ಟು ಸಾಕ್ಬಿಟ್ಟೆಪ್ಪ, ಇನ್ನೇನು ಇಲ್ಲ. ಸಾಕು ತಪ್ಪಿಗೆ ನೋಡಿ ಈ ಗತಿ ಮಾಡ್ತಾವನೆ. ಏನ್ ಮಾಡೋಣ? ಏನ್ ಅನ್ಸುತ್ತೆ ಹಿಂಗೆ? ಏನ್ ಅನ್ಸತ್ತಂದ್ರೆ ಎಲ್ಲಾರು ಈಗ ಹೇಳಿದ್ರಲ್ಲಪ್ಪ, ಅವ್ರಿಗೆ ರೌಡಿಜಮ್ ಮಾಡ್ಕೊಂತ ತಿರ್ತಾವನೆ. ಅವ್ರಿಗೆ ಗೊತ್ತು. ಕಲಿಸಿದ ನಾವು ಹಿಂಗ್ ಮಾಡ್ತಾನೆ ಅಂತ ಯಾರಪ್ಪ ಗೊತ್ತು? ಯಾರೋ ಆ ಕೇಡಿಗೆ ನನ್ನ ಮಕ್ಕಳ ಜೊತೆ ಸೇರ್ಕೊಂಡ, ಅವನು ಕೇಡಿಗ್ತಾನ ಆದ. ಹಿಂಗಾಯ್ತು ಸರ್. ಚೆನ್ನಾಗಿ ನೋಡ್ಕೊಂತಿದ್ನ? ಏನ್ ನೋಡ್ಕೊಂಡನಪ್ಪ, ಏನ್ ಸಹ ನನಗೇನು ನೋಡ್ಕೊತಿರ್ಲಿಲ್ಲ. ಅಲ್ಲೇ ಇದ್ದೆ ಸರ್, ಅಲ್ಲೇ ಇದ್ದೆ. ನಮ್ಮ ತಮ್ಮ ಹಬ್ಬಕ್ಕೆ ಬಂದಿದ್ರು. ಹಬ್ಬಕ್ಕೆ ಬಂದಿರೋದಕ್ಕೆ ಈ ಥರ ಗಲಾಟೆ ಮಾಡ್ಕೊಂಡು ನಾನು ಕೇಳ್ದದಕ್ಕೆ ಸಹ ಹಿಂಗೆ ಮಾಡಿತ್ತು. ನನ್ನ ಅಲ್ಲ ಕೊಡಪ್ಪ, ನನ್ನ ಕಣ್ ಕಾಣಿಸೋದು ತೋರಿಸ್ಕೋಬೇಕು ಅಂದದಕ್ಕೆ ನನ್ನ ಹತ್ರ ಏನು ಕೇಳಬೇಡ, ನನ್ನ ಹತ್ರ ಏನೂ ಇಲ್ಲ, ಹೋಗಿ ನಿನ್ನ ತಮ್ಮನ ಕರ್ಕೊಬರೋಗು ಅಂದ ಸರ್. ತಮ್ಮನ ಯಾಕೆ ಕರ್ಕೊಬರೇನೆ, ನನ್ನ ಪತ್ರಗಳು ಕೊಡಪ್ಪ, ನಾನು ಮಾಡಿಸ್ಕೊತೀನಿ ಹಿಂದೆ, ಅಷ್ಟೇನೆ. ಇಷ್ಟಕ್ಕೆ ಇಷ್ಟೆಲ್ಲ ಮಾಡಿ ಇಷ್ಟು ನಿಲ್ಸವನೆ. ನನ್ನ ಹೆಸ್ರಾ ನೀಲಮ್ಮ.